ಎಲ್ಲರಿಗೂ ನಮಸ್ಕಾರ. ಸುಪ್ರಿಯವರ ಡೈಲಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದೇ ರೀತಿಯಾಗಿ ನನ್ನನ್ನು ಇನ್ನೂ ಹೆಚ್ಚಾಗಿ ಸಪೋರ್ಟ್ ಮಾಡ್ತಾ ಇರಿ. ಇದು ಕಂಪ್ಲೀಟ್ಲಿ ಸಂಡೇ ವ್ಲಾಗ್ ಆಗಿರುತ್ತೆ. ಸಂಡೇ ನಾವೆಲ್ಲರೂ ತಮಿಳ್ನಾಡಿನ ಸಿಯೋನ್ ಮಲೈ ಚರ್ಚ್ಗೆ ಹೋಗೋಣ ಅಂತ ಹೇಳಿ ಪ್ಲಾನ್ ಮಾಡಿದ್ವಿ. ತಮಿಳ್ನಾಡು ಅಂದರೆ ಕಂಪ್ಲೀಟ್ಲಿ ತಮಿಳ್ನಾಡೇ ಹೋಗೋದಲ್ಲ, ಚಿತ್ತೂರು ಹತ್ರ ಕಾಟ್ಪಾಡಿ ಅಂತ ಆಂಧ್ರ ಮತ್ತು ತಮಿಳ್ನಾಡು ಬಾರ್ಡರ್ ಮಧ್ಯ ಇದೆ ಆ ಚರ್ಚು. ಹೀಗೆ ಚಿಕ್ಕ ಮಕ್ಕಳಿಂದ ಆ ಚರ್ಚ್ಗೆ ಹೋಗಿ ಅಭ್ಯಾಸ, ಅದಕ್ಕೋಸ್ಕರ ಇವಾಗ ಅಲ್ಲಿಗೆ ಹೋಗೋಣ, ಹೊಸ ಕಾರ್ ತಗೊಂಡಿದೀವಿ ಅಂತ ಹೊರಟ್ವಿ. ಹಾಗೆ ನಮ್ ಗಂಡು ಪುಟಾಣಿ ಇದ್ದ ಅಂದ್ರೆ ನಗುಗೇನ್ ಬರ ಇಲ್ಲ, ಅವ್ನ್ ಕಾಮಿಡಿ ಮಾಡ್ತಾ ಇರ್ತಾನೆ, ನಗ್ತಾ ಇರ್ತಾನೆ. ಯಾರಿಗೆ ಬಂದಿರೋದು ಎಮರ್ಜೆನ್ಸಿ ಕಾಲ್? ಇಬ್ರಿಗೂ ನಮಗೆ ಇಬ್ರಿಗೂ ತುಂಬ ಜನ ಕಮೆಂಟಲ್ಲಿ ಮೆಸೇಜಲ್ಲಿ ಕೇಳ್ತಾ ಇರ್ತೀರಾ ನಿಮ್ಮ ಮಗನ ಅಂತ. ಇವನು ನಮ್ಮ ಅಣ್ಣನ ಮಗ. ಆದರೆ ನೋಡಿ, ಸೇಮ್ ಭರತ್ ಹೇಗೆ ನಡ್ಕೊಂಬರ್ತಾನೋ ಹಾಗೆ ನಡ್ಕೊಂಬರ್ತಾನೆ, ಭರತ್ ಹೇಗೆ ಮಾಡ್ತಾನೋ ಹಾಗೆ ಮಾಡ್ತಾನೆ. ನಮ್ಮ ಜೊತೆ ಜಾಸ್ತಿ ಪ್ರೀತಿಯಿಂದ ಇರೋದ್ರಿಂದ ಹಾಗೆ ನಗಾಡ್ಕೊಂಡು ತರಲೆ ಮಾಡಿಕೊಂಡು ನಮ್ಮ ಜೊತೆಯಲ್ಲೇ ಇರ್ತಾನೆ. ಬಿಟ್ಕೊಂಡ್ಬಂದ್ಬಿಟ್ಟ ಅಲ್ಲ, ಇಬ್ರು ಒಂದೇ ಥರ ಇದ್ದಾರೆ, ಅಣ್ಣ ತಮ್ಮ ಥರ. ಈ ಜೀವನದಲ್ಲಿ ಬರುವಾಗಲೂ ಏನು ತೊಗೊಂಡು ಬರಲ್ಲ, ಹೋಗುವಾಗಲೂ ಏನು ಎತ್ಕೊಂಡು ಹೋಗಲ್ಲ. ನಿಮ್ಮ ಅಹಂಕಾರ, ಅಹಂ, ಆಸ್ತಿ, ಅಂತಸ್ತು ಎಲ್ಲವನ್ನು ಬಿಟ್ಟು ಎಲ್ಲರ ಜೊತೆ ಪ್ರೀತಿಯಿಂದ ಇರೋದನ್ನು ಕಲೀರಿ. ನಿಮ್ಮ ಜೀವನ ಆಗ ತುಂಬ ಚೆನ್ನಾಗಿರುತ್ತೆ, ಹಾಗೂ ನಿಮ್ಮ ಗುರಿ ಮುಟ್ಟೋದಕ್ಕೂ ತುಂಬ ಸಹಾಯವಾಗುತ್ತೆ. ಯಾವಾಗಲೂ ಹಂಬಲ್ ಆಗಿರಬೇಕಲ್ವಾ. ಗಂದು, ನೀನ್ ಮಿರರಲ್ಲಿ ಕಾಣಿಸ್ತಾ ಇದೀಯಾ, ಮಾಡು ಆಯ್ತಾ? ಬರ್ತಾ ನೀನು ಮಾಡ್ಬೇಕಾ? ಎಂಟಿಗೆ ಮೋಸ ಮಾಡಕ್ಕಾಗಲ್ಲ, ಅದಕ್ಕೆ ನಾನಿಲ್ಲ 100 ಕಾಣಿಸ್ಲಿ ಅಂತ ಇಲ್ಲಿ ಕೂತಿರೋದು ನಾನು ಈ ಸೈಡ್. ಏನ್ ಸ್ಪೀಡ್ ಹೋಗ್ತೀಯ ಅಂತ. ಹೌದಾ, ಹೋಗ್ಬಿಡು ಹಂಗಾರೆ 180ಗೆ ಹೋಗ್ಬಿಡು. ಹಂಗೆ ಸೆಟ್ ಆಗುತ್ತೆ, ನೀವು ಓಡಿಸೋ ಸೆಟ್ ಹೆಂಗ ಸೆಟ್ ಆಗುತ್ತೆ, ಸುಮ್ಮನೆ ಓಡಿಸೋ. ಗಾಡಿ ಓಡಿಸೋದು ಇವನಂತೆ, ಗೇರ್ ಹಾಕೋದು ಇವನಂತೆ. ಇವನು ಕ್ಲೀನರ್, ಗೇರ್ ಹಾಕೋದು ನೋಡಿ, ಈಗ ಹಾಕ್ತಾನೆ ಗೇರ್ನ. ಗೇರ್ ಹಾಕಕ್ಕೆ ಒಬ್ರನ್ನ ಯಾರನ್ನಾರು ಕೆಲ್ಸಕ್ಕೆ ಇಟ್ಕೋಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ, ಇವ್ನು ಗೇರ್ ಹಾಕ್ತಾನೆ ಎಲ್ಲರ ಗಾಡಿ. ಅಲ್ಲೇನಾ, ಎಲ್ಲರ ಗಾಡಿಗೂ ಗೇರ್ ಹಾಕ್ತಾನೆ. ಏನ್ ಪ್ರಾಬ್ಲಮ್ ಗೊತ್ತಾ, ಇಲ್ಲಿ ನಮ್ಮ ಹಿಂದೆ ಕೂತಿದ್ದಾನೆ ನೋಡಿ, ಇವ್ನು ನಮ್ಮ ಅಳಿಯ. ನನ್ನನ್ನ ಈ ಸೀಟಲ್ಲಿ ಕೂರಕ್ ಬಿಡಲ್ಲ, ಇವ್ನು ಕೂರ್ತಾನಂತೆ ಈ ಸೀಟಲ್ಲಿ. ಯಾಕೆ ಅಂತ ಕೇಳಿ ಒಂದ್ಸಲಿ. ಯಾಕೆ ಸುಮ್ನೆ ಅಂದ್ರೆ ಅಲ್ಲ, ಡ್ರೈವರ್ಗೆ ಗೇರ್ ಹಾಕೋನ್ ಯಾರು ಇದ್ದಿದ್ ನೋಡಿದೀರಾ ಕಾರಲ್ಲಿ? ಅವ್ನ್ ಗೇರ್ ಹಾಕ್ತಾನಂತೆ. ನನ್ನನ್ನ ಇಲ್ಲಿ ಕುತ್ಕೊಳಕ್ಕೆ ಬಿಟ್ಟಿಲ್ಲ ಅಷ್ಟೊತ್ತಿಂದ. ಹೋಗಿ ಇವನು ಗಾಡಿ ಆಫ್ ಮಾಡಿ ಏನಾರು ಆದ್ರೆ ಏನ್ ಮಾಡೋದು? ಎಕ್ಸ್ಪೀರಿಯನ್ಸ್ ಗೇರ್ ಪುಟ್ಟರ್.
ಅವ್ನ ಇಂಗ್ಲಿಷ್ ಏನ್ ಬರುತ್ತೆ ಅದು ಹೇಳ್ದ, ಗೇರ್ ಪುಟ್ಟರ್. ಪುಟ್ಟರ್ ಕೆಲಸ ಅಂತ ಗೊತ್ತಿರಲಿಲ್ಲ. ಆದ್ರೂ ಇಲ್ಲಿ ಕೆಳಗ್ ನಂಬರ್ ಹಾಕಿರ್ತೀನಿ, ಯಾರಿಗಾದ್ರೂ ಗೇರ್ ಹಾಕಕ್ ಇಷ್ಟ ಇಲ್ಲ, ಗೇರ್ ಹಾಕಕ್ ಒಬ್ಬ ಬೇಕು ಅಂದ್ರೆ ಇಲ್ಲಿಂದ ಇದ್ದಾನೆ, ಅವನ್ನ ಕರ್ಕೊಂಡು ಹೋಗಿ. ನನಗೂ ಅಷ್ಟೇ ಗೇರೇ ಇಷ್ಟ ಇಲ್ಲ. ಯಾರಿಗಾರು ಆಟೋಮೆಟಿಕ್ ಕಾರ್ ತಗೊಳಕ್ ಆಗಿರಲ್ಲ, ಆಲ್ರೆಡಿ ಗೇರ್ ಗಾಡಿ ತಗೊಂಡ್ಬಿಟ್ಟಿರ್ತೀರಾ, ಗೇರ್ ಹಾಕಕ್ ಒಂದು ಹುಡುಗ ಬೇಕು ಅಂದ್ರೆ ಈ ಹುಡುಗ ಹಾಕ್ತಾನೆ. ನೀವ್ ಹೇಳಿದ ಗೇರ್ ಎಲ್ಲ ಹಾಕ್ತಾನೆ. ಅದು ಎಷ್ಟು ಸ್ಮೂತ್ ಆಗಿ ಹಾಕ್ತಾನೆ ಅಂದ್ರೆ ಅವ್ನು ಹಾಕಿದ್ ಗೊತ್ತೇ ಆಗಲ್ಲ, ಸೌಂಡು ಕೇಳಿಸಲ್ಲ, ಅವ್ರು ಕ್ಲಚ್ ಒತ್ತಿದ್ದಾರೆ ಅಂತಾನು ಗೊತ್ತಾಗಲ್ಲ, ಅವರೇ ಹಾಕ್ಬಿಟ್ಟಿರ್ತಾರೆ. 5ನೇ ಗೇರ್ ಇದ್ರಪ್ಪ, ನಮ್ಮ ಹುಡುಗ ಬೇಕು 6-7 ಗೇರಿಗೆ ಹೋಗ್ತಾನೆ ಬೇಕಾರೆ. ಯಾರಾದ್ರೂ ಇದ್ರೆ ಕಾಂಟ್ಯಾಕ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೆಳಗ ಹುಡುಗನ್ ಫೋಟೋ ಹಾಕಿರ್ತೀನಿ. ಹುಡುಗ ಈ ಕಡೆ ಬಾ ಸ್ವಲ್ಪ. ಈ ಹುಡುಗ ಬರತ್ತವ್ರೆ. ತಮಿಳ್ನಾಡು ಬಂದಿದ್ದೀರಾ, ಏನ್ ಅನ್ಸ್ತಾ ಇದೆ? ಉಂಗಳ್ ಸನ್ ಟಿವಿ ఈ రోజు 6 o'clock కట్టు కాదంబరిదారు వస్తుంది చూడింది. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು? ಬರತ್ತಾ ಕಾರ್ ಕಲಿಬೇಕು, ಬರತ್ತಾ ಅಂದ್ರೆ ಕಲಿಬೇಕಮ್ಮ, ಏನ್ ಮಾಡಿದಮ್ಮ ಅಂತಿದ್ದ ಎಲ್ಲ ಎಷ್ಟು ಗುಂಡಿ ಇದೆ ನೋಡಿ ಇಲ್ಲಿ. ಡಿ ಎಲ್ ಇದೆ ಅವ್ರ ಹತ್ರ, ಕಾರ್ ಓಡ್ಸೋಲ್ಲ ಅಷ್ಟೇ. ಹೋಗಿ ಡಿ ಎಲ್ ಮಾಡಿಸಿಟ್ಕೊಂಡಿದ್ದಾನೆ. ಗೊತ್ತಮ್ಮ ಮಚ್ಚ, ನಾನು 2017 ಎಲ್ಲ ಸರಿ 15 ಗೊತ್ತ, ನಂಗೆ ಡಿ ಎಲ್ ಬಂದಿತ್ತಲ್ಲ. ಹುಟ್ಟಿದಾಗ ಡಿ ಎಲ್ ಇದೆ, ಆದ್ರೆ ಕಾರ್ ಓಡ್ಸೋದ್ ಕಲ್ತಿರೋದು ಇವಾಗ 2018 ಇದೆ. ನಮ್ಗಾಗ ಕಾರು ಯಾವ ಮಂತಲ್ಲ ಬಂದಿದ್ದ? ಅದ ಜೂನ್ ಅನ್ಸುತ್ತೆ ಮೋಸ್ಟ್ಲಿ. ಇಲ್ಲಿ ಇಲ್ಲ ಆಯ್ತು, ನನ್ನ ಪರ್ಸಲ್ ಇದೆ ನೋಡಿ. ಅದು ಪರ್ಸ್ ದೊಡ್ಡ ಗುಂಡಿ ಇದೆ ಬರುತ್ತಾ ಮುಂದೆ, ಒಂದೊಂದೇ ಗಾಡಿ ಪಾಸ್ ಆಗೋದು. ಸೆಪ್ಟೆಂಬರ್ ಆ ಕಡೆ ರೈಟ್ ಸೈಡ್ ಆನ್ ಮಾಡೋ ಅನ್ನೋಣ ಎಷ್ಟು ಹತ್ರ ಬರ್ತಾನೆ. ಬರ್ಲಿ ಬಾರ ಮುಂದೆ ಕಾರ್ ಗೊತ್ತಾಗಲ್ವಾ? ಬಂದು ಒಂದು ಹಾಡು ಹೇಳ, ಅವ್ನು ನಮ್ಮ ನೋಡ್ಕೊಂಡ್ ಬರ್ಬೇಕು. ಗಾಡಿ ಹೇಳ, ಡೋಂಟ್ ವರಿ ಬೇಬಿ ಚಿನ್ನ. ನಿಂಗ್ ಮೀಟ್ರ್ ಇದ್ರೆ ಬಾರ ಮುಂದೆ, ಮುಂದೆ ಬರ್ತೀನಿ ನೋಡಮ್ಮ. ನಿಂಗ್ ಮೀಟ್ರ್ ಇದ್ರೆ ಬಾರ ಮುಂದೆ. ಹತ್ರ ಬಂದು ತಗ್ಸಿದ್ರೆ ಅವ್ನು ನಮ್ಮ ನೋಡ್ಬಯ್ಯ, ಯಾಕೆ ತಗ್ಸ್ತಾನೆ? ಸೂಪರ್ ಹಿಂಗ್ ಭಯ ಬಿದ್ರೆ ಗೊತ್ತ, ನಾವು ಕಲಿಯೋದು ಕಷ್ಟ. ಕಲಿಯೋದು ಪ್ಲಸ್ ಕಲ್ತಿರೋ ಮರ್ತೋಗ್ತಾರೆ. ಇವ್ನ ಯಾರು ನೀರ್ ಬೇರೆ ಹಾಕೊಂಡು ಹೋಗ್ತಾನೆ, ಕೊಚ್ಚೆ ಆಗಿತ್ತಂದ್ರೆ ಹಿಂದೇರೋನ್ನ ನಾವು ನೋಡಬಾರ್ದು, ಮುಂದೇರೋ ನೋಡ್ಬೇಕು, ಹಿಂದೇರೋ ನಮ್ಮನ್ನ ನೋಡ್ಬೇಕು. ಯಾರು ಮುಂದೆ ಹೋಗ್ತಾ ಇರ್ಬೇಕು, ಹಿಂದೇರೋ ನಮ್ಮನ್ನ ನೋಡ್ತಾ ಇರ್ಬೇಕು. ಬ್ಯಾಕ್ ಸೈಡ್ ಅಂತ ಇದೆ ಅಂತ ಗಾಡಿ. ಅವ್ರು ಚಾನ್ಸಸ್ ಕಾರ್, ನಮ್ಮ ಕಾರ್ ನೋಡಿ. ನಮ್ ಗಾಡಿ ಡೋರ್ ತೆಗೆದು ನಿಲ್ಸಿದೀವಿ. ಕಲ್ಲಂಗಡಿ ತಿಂತೀರಮ್ಮ? ಕಲ್ಲಂಗಡಿ ಎಲ್ಲಿರೋ ಏನ್ ಬೇಕು? ಬಲ್ಟು ಅಲ್ಲಿ ಮುಂದೆ ಮುಂದೆ ಗೊತ್ತಾ, ಸಣ್ಣ ಸಣ್ಣ ಖುಷಿ ಕಾರಣೆ ಖುಷಿ ಪಡ್ತೀವಿ. ಹೌದು, ನಮ್ಮಮ್ಮ ಹೇಳ್ದಾಗೆ ಚಿಕ್ಕ ಪುಟ್ಟ ವಿಷಯದಲ್ಲೂ ಖುಷಿ ಪಡೋದಿರಬೇಕು. ನನಗೆ ಅದೇ ಬೇಕು, ನನಗಿದೇ ಬೇಕು, ನಿನ್ನನ್ನು ಇಲ್ಲೇ ಕರ್ಕೊಂಡು ಹೋಗಬೇಕು ಅಂತ ಡಿಮ್ಯಾಂಡ್ ಮಾಡೋದಕ್ಕಿಂತ ಯಾವುದಿದೆ ಏನಿದೆ ಅದರಲ್ಲೇ ಖುಷಿ ಪಟ್ಟರೆ ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ. ಎಕ್ಸ್ಪೆಷಲಿ ಈಗ ಮದುವೆ ಆಗಿರುವಂತಹ ಗಂಡ ಹೆಂಡತಿರಿಗೆ, ಪ್ರೀತಿ ಮಾಡಿ ಮದುವೆ ಆಗಿರೋರಿಗೆ ಇದು ಅನ್ವಯ ಆಗುತ್ತೆ. ದಯವಿಟ್ಟು ಇರುವುದರಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದಾದರೆ ಮುಂದೊಂದು ದಿನ ನೀವು ಕೇಳಿದೆಲ್ಲ ನಿಮಗೆ ಸಿಗುತ್ತೆ. ಈ ವ್ಲಾಗ್ ಮೂಲಕ ನಾನು ಏನು ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಯಾವಾಗಲೂ ನೀವೆಲ್ಲರೂ ಖುಷಿಯಾಗಿರಿ, ಸಂತೋಷವಾಗಿರಿ, ಎಲ್ಲೇ ಹೋದರೂ ಎಲ್ಲೇ ಇದ್ದರೂ ನೀವು ನೀವಾಗಿರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹುಡುಗೇರಿಯಾದರೇನು ಮಡಿಕೇರಿಯಾದರೇನು ದುಡಿಬೇಕು ಮೊದಲು ಗಣಿಯಾಗಲು ಬಂಗಾರದ ಗಣಿಯಾಗಲು. ಓ ಸುಪ್ರ, ಇಲ್ಲಿಂದ ಇದು ಚೆನ್ನೈ 66 ಚೆನ್ನೈ ಹೋಗ್ಬರಲ್ಲ? ಆಂಧ್ರ ಪ್ರದೇಶ. ಚೆನ್ನೈ ಹೋಗ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಒಂದಿನ ನಾಳೆ ಚೆನ್ನೈ ಎಷ್ಟು ದೂರ ಇಲ್ಲಿಂದ? 228 ಇನ್ನೂ ಇಲ್ಲಿಂದ
ಕಡೆ ನೋಡಿ ಗೈಸ್ ವಿಷಯ ಹಾಯ್ ಹಲೋ ಅಂತ ಹೇಳು. ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ, ನಾನು ನಮಸ್ಕಾರ, ಸುಪ್ರಿಯಾ ಭರತ್ ಡೈಲಿ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಅಂತ ಹೇಳು. ಸ್ವಾಗತ. ಹಾಯ್ ಎಲ್ಲ ನಮಸ್ಕಾರ ಮತ್ತೆ ಸುಪ್ರಿಯಾ ಹೇಳು, ಮತ್ತೆ ಭರತ್. ಹೇಳು. ಮತ್ತೆ Ready? ಹಾಯ್ ಎಲ್ಲರಿಗೂ ನಮಸ್ಕಾರ ಹಾಯ್ ಎಲ್ಲ ಬರ್ಬೇಕು ಹೇಳು. ಹಾಯ್ ಎಲ್ಲ ನಮಸ್ಕಾರ ಸುಪ್ರಿಯಾ ಭರತ್ ಬ್ಲಾಗಿಗೆ ಎಲ್ಲರಿಗೂ ನಮಸ್ಕಾರ ಹಂಗೆ ನಮಸ್ಕಾರ ಅಣ್ಣ. ಸುಪ್ರಿಯಾ, ಆಂಧ್ರ ಬಾರ್ಡರ್ ಅದು. ಇಲ್ಲಿ ಆಂಧ್ರ. ಕ್ಯಾಮ್ರಾ ಇಲ್ಲಿರೋದು ಚೆನ್ನಾಗಿ ಮಾತಾಡ. ಹಾಯ್ ಹಲೋ ನಮಸ್ಕಾರ, ಸುಪ್ರಿಯಾ ಭರತ್ ಬ್ಲಾಗಿಗೆ ಸ್ವಾಗತ ಅಂದ್ಬಿಟ್ಟು ನಮಸ್ಕಾರ. ಸ್ವಾಗತ. ಓ, ಹೇಳು. ಅಯ್ಯಯ್ಯೋ, ಇದ್ಬೇಕು ಹೇಳಲ್ಲ, ನಮಸ್ಕಾರ, ಸುಪ್ರಿಯಾ ಭರತ್ ಬ್ಲಾಗಿಗೆ ನಮಸ್ಕಾರ. ಕ್ಯಾಮ್ರಾ ಇಲ್ಲೇ ಐತ್ ನೋಡು, ಇಲ್ಲಿ ನೋಡ್ಕೊಂಡು ಹೇಳು ಬೇಗ. ಹಾಡು ಹೇಳು. ಅಣ್ಣನ್ ಮಗ ಅವನು, ಆದ್ರೂ ಅತ್ತೆ ತರ ಇದ್ದಾನು ಅವನು. ಹೇಳು, ಹಾಡು ಹೇಳ್ಬೇಕಂತ ಕಣೋ, ಅವರೆಲ್ಲ ಕೇಳ್ತಾ ಇದ್ರು. ಯಾರು ಕೇಳಿಲ್ಲ ನಿಜ, ನೀವೆಲ್ಲ ಕಮೆಂಟ್ ಅಲ್ಲಿ ಕೇಳಿದಿರಂತಾನೆ. ಗಂಧರ್ವ ಹಾಡು ಚೆನ್ನಾಗಿ ಹೇಳ್ತಾನಂತೆ. ನಾವು ಆಶ್ರಮಕ್ಕೆ ಬದಕ್ ಆಗಿಲ್ಲ, ಅದಕ್ಕೆ ಗಂಧರ್ವ ಹತ್ರ ಒಂದು ಹಾಡು ಹೇಳ್ಸಿ ಅಂತ ಹೇಳ್ತಿರತ್ತಾನೆ. ದರ್ಶನ್ ಓ ಡಿ ಬಾಸ್. ಗಿಜಿಕ್ಕ ಲಕ್ಕಮ್ಮ ಲಕ್ಕ ಲಕ್ಕಮ್ಮ ಗಿಜಿಕ್ಕ ಲಕ್ಕಮ್ಮ ರಕ್ಕ ಲೆಟ್ಸ್ ಆನ್ ಅಂತಾರೆ ಲಿಟರ್ ಬರ್ತಾರೆ ಬ್ಲಾಕ್ ಬಸ್ಟರ್ ಪಕ್ಕ ಜನರೇಷನ್ ಟು ಜನರೇಷನ್ ಮುಗಿ ಬಿಲ್ಡರ್ ಎಗ್ಗ ಮುಗ್ಗ ಏ ಚಿನ್ನ ಓ ಚಿನ್ನ ಈ ಬ್ರೇಕ್ಸ್ ಆಲ್ ಟೈಮ್ ರೆಕಾರ್ಡ್ಸ್ ನಮ್ಮವರೇನೆ ನನ್ಗೆ ಬಸ್ಸು ನಾನು ಬದುಕೋ ಸ್ಪರ್ಧಾ ಫನ್ಸು ಕಾಸ ಅಂದ್ರೆ ದಾಸ ನಾನು ದೋಸ್ತಿನಿ ಬಸ್ಸು ಫಸ್ಟ್ ಎಪಿಸೋಡ್ ಥಿಯೇಟರ್ ಅಲ್ಲಿ ಡಮಾಲ್ ಡಿಬಿಲ್ ಸೌಂಡಿನಲ್ಲಿ ಸೆಲೆಬ್ರೇಷನ್ ಮಾಡೋ ನಿಜವ ಸೆಲೆಬ್ರಿಟೀಸ್ ಹಸಿವಿದರೆ ಸಾಧನೆ ಮಾಡೋಣ ಕಷ್ಟಪಡೋರ್ಗೆ ಕೀರ್ತಿ ನಿಧಾನ ನಮ್ಮ ಭಾಷೆನೇ ನನ್ಗೆ ಪ್ರಧಾನ ನೆರ ನುಡಿಲೇ ಹೇಳ್ತಿದ್ ಕೇಳಣ್ಣ ಇದ್ರ ನೆಮ್ಮದಿಯಾಗಿರ್ಬೇಕು ಗಿಜ್ಜಿಕ್ಕ ಲಕ್ಕಮ್ಮ ಲಕ್ಕ ಲಕ್ಕಮ್ಮ ಗಿಜ್ಜಿಕ್ಕ ಲಕ್ಕಮ್ಮ ರಕ್ಕ ಲೈಟ್ಸ್ ಆನ್ ಅಂದರೆ ಲಿಟಲ್ ಬರ್ತಾರೆ ಬ್ಲಾಕ್ ಬಸ್ಟರ್ ಪಕ್ಕ ಜನರೇಷನ್ ಟು ಜನರೇಷನ್ ಮುಗಿ ಬಿಲ್ಡರ್ ಎಗ್ಗ ಮುಗ್ಗ ಏ ಚಿನ್ನ ಓ ಚಿನ್ನ ಈ ಬ್ರೇಕ್ಸ್ ಆಲ್ ಟೈಮ್ ರೆಕಾರ್ಡ್ಸ್ ನೋಡಿ, ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ. ಡಿ ಬಾಸ್ ಸಾಂಗ್, ಡಿ ಬಾಸ್ ಡಿ ಬಾಸ್. ಜೈ ಡಿ ಬಾಸ್. ನಿಮ್ಮ ಪ್ರೀತಿ ಅಭಿಮಾನ ಪ್ರೋತ್ಸಾಹ ನನ್ನಂತೊಂದ ಮೇಲೆ ಇರೋದಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ನೀನು ಇಲ್ಲಿ ನೋಡೋದಲ್ಲ, ಅಲ್ಲಿ ನೋಡ್ಬೇಕು ಕ್ಯಾಮ್ರಾ. ಅಲ್ಲಿ ಭರತನ್ ಕಡೆ ಇದೆ ನೋಡಿ ಕ್ಯಾಮ್ರಾ. ಇಲ್ಲಿ ನೋಡ್ರೆ ವಂಡರ್ ಗಂಟ ಹೆಂಗಿರುತ್ತೆ. ಎಷ್ಟೋ ಜನ ನಮ್ಮ ವಿಡಿಯೋನ ನೋಡಿ ತುಂಬ ಮೆಚ್ಚುಗೆ ಕೊಟ್ಟಿರೋರು ಇದ್ದೀರಾ. ಅದರಲ್ಲೂ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಲೈಕ್ ಮಾಡಿಲ್ಲ. ದಯವಿಟ್ಟು ಈ ಕೂಡಲೇ ಲೈಕ್, ಶೇರ್, ಕಮೆಂಟ್ ಮಾಡಿ. ಏನಾರು ನಮ್ ಕ್ಯಾಮ್ರಾ ಹಾಕ್ರೆ ಯಾರು ನಗ್ತಿಲ್ವಲ್ಲ. ನಾವು ದಾರಿ ತಪ್ಪಿ ಬಂದಿದ್ದೇವೆ. ಕಿವಿಯೆಲ್ಲ ಮುಚ್ಕೊಂತ ಇದೆ. ಗಾಡಿಗೆ ಕಿವಿ ಮುಚ್ಕೊಂತ ಇದೆ. ಏರೋಪ್ಲೇನ್ ಹೋಗ್ಬಿಟ್ರೆ ಎಲ್ಲ ಮುಚ್ಕೊಂಡು ಬೇರೆ ಎಲ್ಲ ಹೋಗ್ತೇವೆ ಗೊತ್ತಿಲ್ಲ. ಈ ಸೈಡ್ಗೆ ಕಿವಿ ಮುಚ್ಕೊಂಡ್ರೆ ಏರೋಪ್ಲೇನ್ ಅಂದ್ರೆ ಏನಾಗ್ಬೋದು ನಮ್ಗೆ? ಹೆಂಗಂತ ನೋಡಿ ಕಿವಿ ಎಲ್ಲ ಸುಪ್ರಿಯಾ, ಗಾಳಿ ಸುಮ್ಮನೆ ಹೆಂಗ ಸುಪ್ರಿಯಾ, ಇದು ಬೆಟ್ಟ ಮಧ್ಯಗಳು ಬೆಟ್ಟದಲ್ಲಿ ಹಿಂಗೆ ಅಪ್ ಡೌನ್ ಇರ್ತಾವಲ್ಲ, ಅದಕ್ಕೆ ಸ್ಲೋ ಬನ್ನಿ ಅಂತ ಆಗಿದೆ. ಯಾಕೋ ಫುಲ್ ಇಳಿಜಾರು ಇರುತ್ತಲ್ಲ, ಹಿಂಗೆ ಸ್ವಲ್ಪ ಅಪ್ ಡೌನ್ ಹಿಂಗೆ ವಂಡರ್ಲ ತರ ಹೋಗ್ಬಿಡ್ತೀರಾ? ವಂಡರ್ಲ ತರ ಹೋಗ್ಬಿಡ್ತೀರಾ? ಸಿಹಿ ಅಂತ ಒಂದೇ ಸಿಲು ಕಾಣ್ಕೊಂಡು ಚಿತ್ತೂರು ಅಂತ ಮುಗಿಲಿ ಮುಗಿಲಿ ಅಂತ ಮುಂದೆನೆ ಪ್ರೂಫ್ ಸಿಗ್ತೈತೆ. ಇಷ್ಟು ಬೆಳ್ಳು ಕಾಣಿಸೋಕ್ ಕಾರಣ ಆ ಮೇಕಪ್. ನಿಮ್ಗೊಂದು ವಿಷಯ ಗೊತ್ತಾ ಗೈಸ್? ಅವಳು ಒಂದ್ಸತಿ ರೂಮಲ್ಲಿ ಇರ್ತಾರೆ ಗೈಸ್, ಬಾಗ ಹಾಕೊಂಡಿರ್ತಾರೆ, ಬರೋದ್ರು ಆಚೆ ಇರ್ತಾರೆ. ಏನಕ್ಕೆ ಬಾಗ್ಲ ಹಾಕೊಂತಾರೆ ಅಂತ ಒಂದ್ಸರಿ ಸೀಕ್ರೆಟ್ ಆಗಿ ಒಳಗಡೆ ನೋಡ್ಬಿಟ್ಟು ಬಾಗ್ಲು ಹಿಂದ್ಗಡೆ ಬಿಸಿಕೊಂಡು ನೋಡಿದೆ ಗೈಸ್. ನೋಡಿದ್ರೆ ಸುಮ್ಮನೆ ಒಂದು ಮಗ ತಕೊಂಡು ಮೇಕಪ್ ತೆಗೆದ್ರೆ ಫುಲ್ಲು ಕರಿ ಫೇಸ್, ಕರಿ ಫುಲ್ ಬ್ಲ್ಯಾಕ್, ಮಗನೇ ಕಾಣಿಸ್ತಿಲ್ಲ. ಇದನ್ನ ಯಾರು ಮೇಕಪ್ ಅಂತಾರ ಏನ? ಬೇರೆ ಟೈಮ್ ಬೇರೆ ಹಾಕೊಂತಿಲ್ಲ. ನಾನು ಮೇಕಪ್ಪೇ ಮಾಡಲ್ಲ. ಕೇಳಿ ಭರತ ಮೇಕಪ್ ಮಾಡ್ತೀನಿ ಇಲ್ಲ, ಅದು ಬೆಳಗ್ಗೆ ಮಾಡ್ತಾಳೆ, ಅದನ್ನ ಬೆಳ್ತಾ ಇರುವಾಗ ಅಷ್ಟೇ ಕ್ರೀಮ್ ಹಚ್ತಾಳೆ, ಕಣ್ಕಪ್ ಹಚ್ತಾಳೆ ಅಷ್ಟೇ. ನಾನು ಮೇಕಪ್ ಮಾಡಲ್ಲ. ಮೈ ಬ್ಯೂಟಿ ಈಸ್ ನ್ಯಾಚುರಲ್ ಬ್ಯೂಟಿ. ಕೊನೆಗೂ ನಾವು ಅನ್ಕೊಂಡಿದ್ದ
ಸ್ವತಃ ಜಿಯೋನ್ ಮಲೈ ಬಂತು. ನಾವು ಮನೆ ಬಿಟ್ಟಿದ್ದು 7 ಗಂಟೆ. ಇವಾಗ ನಾವು ಇಲ್ಲಿ ಬಂದಿರೋದು 12:40 ಅಂದರೆ 8, 9, 10, 11, 12, 5, 6 ಅವರ್ ಬಂದಿದ್ದೀವಿ. ಶಿವಮೊಗ್ಗನೇ ಹೋಗ್ಬಿಡ್ಬೋದಿತ್ತು. ಶಿವಮೊಗ್ಗ ಇಷ್ಟೇ 280. ಶಿವಮೊಗ್ಗ ಅಷ್ಟು ಬಂದಿಲ್ಲಮ್ಮ. 50 ಕಿಲೋಮೀಟರ್ ಆದರೆ ಶಿವಮೊಗ್ಗ. ಹೌದಾ? ತುಂಬ ಕಷ್ಟದಲ್ಲಿದ್ದಾಗಲೂ ಈ ಚರ್ಚಿಗೆ ಬರ್ತಾ ಇದ್ದೆ. ಈಗ ಚೆನ್ನಾಗಿದ್ದಾಗಲೂ ಈ ಚರ್ಚನ್ನ ಮರ್ತಿಲ್ಲ, ಇವಾಗಲೂ ಬರ್ತೀನಿ. ಹೊಸ ಕಾರ್ ತೊಗೊಂಡ್ಮೇಲೆ ಹೊಸ ಕಾರ್ಗೆ ಪ್ರೇಯರ್ ಮಾಡಿಸ್ಬೇಕು ಅಂತ ಕಾರ್ ತೊಗೊಂಡು ಬಂದು ಈಗ ಭರತ್, ಗಂಧರ್ವ ಹಾಗೂ ರಾಜು ಮೆಟ್ಲನ್ನ ಇಲ್ಲಿಂದ ಮೇಲೆ ಬೆಟ್ಟದ ಮೇಲ್ವರೆಗೂ ಹತ್ತುತ್ತಾರೆ. ಸೊ ನಾವು ಪ್ರತಿ ವರ್ಷ ಬಂದು ಇಲ್ಲೇ ಮೆಟ್ಲು ಹತ್ತೋದು. ಗಂಧರ್ವ ಹತ್ತುತ್ತೀಯಾ ನೀನು? ಏನಂತ ಹೇಳಲ್ಲ? ಭರತ್, ಆಲ್ ದಿ ಬೆಸ್ಟ್. ನಾನು ಬರೋ ಜೀವನದಲ್ಲಿ ತುಂಬ ಕಷ್ಟಪಟ್ಟಿದ್ದೀವಿ, ತುಂಬ ಅವಮಾನಗಳನ್ನು ಅನುಭವಿಸಿದ್ದೀವಿ, ತುಂಬ ತೆಗಳಿಕೆಗಳನ್ನು ಅನುಭವಿಸಿದ್ದೀವಿ. ಆದರೆ ನಾವು ನಂಬಿರೋ ದೇವರು ನಮ್ಮನ್ನು ಯಾವತ್ತೂ ಕೈ ಬಿಡಲಿಲ್ಲ. ನಾನು ಈ ಮೂಲಕ ನಿಮ್ಮಲ್ಲಿ ಕೇಳೋದಿಷ್ಟೇ, ನೀವು ನಂಬಿರೋ ದೇವರನ್ನು ಎಡಬಿಡದೆ ಕೇಳ್ಕೊಳ್ಳಿ. ಒಂದಲ್ಲ ಒಂದಿನ ದೇವರು ನಿಮ್ಮ ಶ್ರಮಕ್ಕೆ ತಕ್ಕಂಥ ಪ್ರತಿಫಲವನ್ನು ಕೊಟ್ಟೇ ಕೊಡ್ತಾನೆ. ಈಗ ಕ್ರೈಸ್ತ ಬಾಂಧವರಿಗೆ 40 ದಿನದ ಉಪವಾಸದ ಹಬ್ಬ, ಶ್ರಮ ದಿನದ ಹಬ್ಬ ಅಂತ ಸ್ಟಾರ್ಟ್ ಆಗಿದೆ. 40 ದಿನಗಳ ಕಾಲ ಕೆಲವೊಬ್ಬರು ಊಟವನ್ನು ಮಾಡೋದಿಲ್ಲ, 3 ಗಂಟೆ ಆದಮೇಲೆ ಊಟ ಮಾಡ್ತಾರೆ. ಕೆಲವೊಬ್ಬರು ತಮಗೆ ಇಷ್ಟವಾದಂತಹ ಊಟವನ್ನು 40 ದಿನಗಳ ಕಾಲ ಊಟ ಮಾಡೋದಿಲ್ಲ. ಹಾಗೆ ನಾನ್ ವೆಜ್ ಬಿಡೋರು ನಾನ್ ವೆಜ್ ಬಿಟ್ಟಿರ್ತಾರೆ. ಈ ಥರ ಕೆಲವೊಂದು ಸಂಪ್ರದಾಯಗಳಲ್ಲಿ ತನ್ನನ್ನು ತಾವು ಶ್ರಮಿಸುವ ಒಂದು ಕಾರ್ಯಗಳಲ್ಲಿ ತೊಡಗಿಕೊಂಡಿರ್ತಾರೆ. ದೇವರಿಗೆ ನಾವು ಮಾಡಿದಂಥ ಪಾಪಗಳಲ್ಲಿ ನಮ್ಮನ್ನು ಕ್ಷಮಿಸ್ಬಿಡಪ್ಪ, ನನ್ನ ಪಾಪಗಳಿಗಾಗಿ ನೀನು ಆ ಒಂದು ಭಾರವನ್ನು ಹೊತ್ತೆ ಅಂತ ಹೇಳಿ ನೊಂದ ಮನಸ್ಸಿನಿಂದ ಆ ದೇವರನ್ನು ಕ್ಷಮಿಸುವುದೇ, ಆ ದೇವರನ್ನು ಧ್ಯಾನಿಸುವುದೇ ಈ ಒಂದು 40 ದಿನದ ಕಾರ್ಯ ಆಗಿರುತ್ತೆ. ನಿಮ್ಮ ಪ್ರೀತಿಗೆ ಅಳುತ್ತಿರುವೆ, ನನ್ನ ಸ್ವಾರ್ಥ ಮನಸ್ಸಿನ ಈ ಬದುಕು ನನ್ನೇಸು ಪ್ರಭುವನು ಕೊಳ್ಳುತ್ತಿದೆ. ನಾವು ಅಲ್ಲಿಂದ ಹೊರಡೋ ಅಷ್ಟೊತ್ತಿಗೆ ಈವ್ನಿಂಗ್ ಆಗ್ತಾ ಬಂದಿತ್ತು. ಮತ್ತೆ ನಾವು ಅಲ್ಲಿಂದ ಬೆಂಗಳೂರು ಬರಬೇಕಿತ್ತು. ಅದಕ್ಕೆ ಬೇಗ ಹೊರಟು ನಾವು ಬೆಂಗಳೂರು ಕಡೆ ಪಯಣ ಬೆಳೆಸಿದ್ವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಯಾರ್ಯಾರು ಕಷ್ಟಪಡ್ತಾ ಇದ್ದೀರೋ ಎಲ್ಲರಿಗೂ ಒಂದಲ್ಲ ಒಂದಿನ ಸುಖವಾದ ಜೀವನ ಸಿಗುತ್ತೆ. ಇದಾಗಿತ್ತು ಭಾನುವಾರದ ಕಂಪ್ಲೀಟ್ ಬ್ಲಾಗ್. ಹೋಪ್ಫುಲಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇದೇ ರೀತಿ ನಮ್ಮನ್ನು ಸಪೋರ್ಟ್ ಮಾಡ್ತಾ ಇರಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ.